ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ನಾನು ಬೆಳಗ್ಗೆಯಿಂದಲೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಹೊರಗಡೆ ಕೆಲಸ ಇರೋದ್ರಿಂದ ನಾನು ನಮ್ಮ ಮನೆಯವರಿಬ್ಬರು ಕೂಡ ಹೊರಗಡೆ ಹೋಗ್ತಿದ್ದೀನಿ. ವಿಡಿಯೋ ಸ್ಕಿಪ್ ಮಾಡಬೇಡಿ, ಲಾಸ್ಟ್ವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಬನ್ನಿ, ಇವತ್ತಿನ ವ್ಲಾಗ್ ಹೇಗಿದೆ ಅಂತ ನೋಡ್ಕೊಂಡು ಬನ್ನಿ. ಹೊರಗಡೆ ಅಂತೂ ಸಿಕ್ಕಾಪಟ್ಟೆ ಬಿಸಿಲು. ಇವ್ರಿಗೆ ವಿಡಿಯೋ ಮಾಡಿದ್ರೆ ನಗು. ಮನೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ, ಇಲ್ಲಿ ಮತ್ತೆ ಇಲ್ಲಿಂದ ವ್ಲಾಗ್ ಮಾಡಲಿಲ್ಲ ಅಂದರೆ ಹೆಂಗಿರುತ್ತೆ? ಇವ್ರ ಮೇಲೆ ಹಾಯ್ ಮಾಡೋದಂತೂ ಬಿಡಲ್ಲ. ಇದೆಲ್ಲ ಏನಕ್ಕೆ ಇದು ಇದು ಈಗ ಇವೇನ ಕರ್ಲವದೆ ಹೊರಗಡೆಯಿಂದ ಹಾಕ್ತೀರಾ ಒಳಗಡೆನೋ? ಯಾಕೆ ಯಾರಜ್ಜಿ ಪಾಪ ಕಿವಿ ಚುಚ್ಚಿರಜ್ಜಿ. ಮತ್ತೆ ನೀನು ಕೆಲ್ಸಕ್ಕೆ ಬಂದಿದ್ಯಾ ತಪ್ಪಲ್ವಾ? ಹಾಂ ಅಣ್ಣ ಹೌದಾ? ಫುಲ್ ಇವತ್ತು ಸೆಂಟ್ರಿಂಗ್ ಎಲ್ಲ ಹಾಕೊಂಡು ಇನ್ನು ಗೋಡೆ ಎಲ್ಲ ಫುಲ್ ಕಟ್ತಾರೆ ನಂಗಿದೆ. ಎಲ್ಲ ಬಂದಿದ್ದಾರೆ ಇವತ್ತು. ಹಿಂದಕ್ಕೆ ಬನ್ರಪ್ಪ ಹೋಗ್ಲಿ. ಹಾಂ ಹಾಂ ಬರ್ತಾಯಿದೆಯಂತೆ. ಜಲ್ಲಿ ಬರ್ತಾಯಿದೆ ಇವಾಗ. ಅದು ಜಲ್ಲಿ ಹಾಕ್ಸ್ಬಿಟ್ಟು ಮತ್ತೆ ಹೋಗ್ಬೇಕು. ಏಯ್ ಬಿಸಿಲಲ್ಲಿ ಏನೋ ಮಾಡ್ತಿದ್ದೀರಾ? ಬನ್ರಿ ಈ ಕಡೆ. ಹಾಂ ನಡ್ರಿ, ಫುಲ್ ಬಿಸಿಲು ನಡ್ರಿ ಆ ಕಡೆ. ಪಾಪ ಇಲ್ಲಿ ಏನೋ ಬಾಡಿಗೆಗಿರೋ ಬಂದವ್ರು. ಇಲ್ಲಿ ಪಕ್ಕದ ಮನೆಗೆ ನಮ್ಮ ಅಕ್ಕವ್ರ ಮನೆಗೆ ಅಲ್ಲಿ ಮಕ್ಳುಗಳು ಇವೆಲ್ಲ. ಇದು ಸಣ್ಣ ಜಲ್ಲಿ. ಇವಾಗ ಇನ್ನು ಎಲ್ಲ ಫುಲ್ ಆರಿಸಿ ಸಿಗಬೇಕಲ್ಲ. ಇವತ್ತೆಲ್ಲ ಸೆಂಟ್ರಿಂಗ್ ಎಲ್ಲ ಹೊಡಿತಾ, ಗೋಡೆ ಕಟ್ಕೊಂಡು ಇನ್ನು ಸೆಂಟ್ರಿಂಗ್ ಎಲ್ಲ ಹಾಕ್ತಾರೆ ನಾಳೆಯಿಂದ. ಹಾಗಾಗಿ ಇಲ್ಲಿ ತಿರುಗಾಡಲಿಕ್ಕೆ ಇಲ್ಲ ಸದ್ಯಕ್ಕೆ. ಇವಾಗ ಹಿಂದೆ ತಗೊಂಡೋಗಿ ಬಿಟ್ಕೊಬಿಟ್ರೆ ಸರಿ. ಓಯ್ ಅಲ್ಲಿ ಹೋಗ್ಬಾರ್ದು ನೋಡಿ ನೀನಿಂದ. ಹೋಗುತ್ತೆ ಹೋಗಿ. ಸೈಡ್ ಬಿಡಬೇಕು. ಏನು ನೋಡು, ಕಲರ್ ಗಾಡಿ ಕರ್ಸಿದ್ದೀವಿ. ಏನು ನಿನ್ನ ಹೆಸರು? ಹಾಂ ಶಿವಂಕು. ನಿನ್ನ ಹೆಸರು? ಅಶಿತಾ. ಸೂಪರ್. ಜಲ್ಲಿ ಹಾಕೊಳಕ್ಕೆ ಹೋಗ್ತೀರಾ? ಹೋಗಿ. ಜಲ್ಲಿ ಬಿಡೋಕ್ಕೆ ಜಾಗ ಮಾಡಿಸ್ತಾ ಇರೋದು. ಏನಲ್ಲಿ ಬರಲ್ವಂತಲ್ಲ, ಹಿಂದೆ ಹೋಗ್ಬೇಕು. ಆ ಜಾಗಕ್ಕೆ ಹೋಗ್ಬೇಕು ನೋಡಿ. ಇಲ್ಲಿ ಜಾಗ ಇಲ್ದೇ ನಮಗೆ ಡೆಸ್ಟು ಜಲ್ಲಿ ಬಿಡಿಸ್ಕೊಳಕ್ಕೆ ಅವಾಗವಾಗ ಹಾಕಿಸ್ತಾ ಇರಬೇಕು. ಎಷ್ಟು ಬೇಕೋ ಅಷ್ಟೇ ಹಾಕ್ಸ್ಕೋಬೇಕು. ಮೊದಲೆಲ್ಲ ಓಡಾಡೋದು ಏನು ಉತ್ಕೊಳ್ಳಲ್ಲ ಕಣ್ತಗೊಳ್ಳಿ. ಇದೆಲ್ಲ ನೆನ್ನೆ ಹಾಕ್ಸಿರೋದು. ಅಣ್ಣ ಸ್ವಲ್ಪ ಹಿಂದಕ್ಕೆ ಹಾಕಿ, ಮತ್ತೆ ಇನ್ನೂ ಬಿಡಿಸ್ಬೇಕು. ಜಲ್ಲಿ ಸಾಲಲ್ಲ, 2 ಲೋಡ್ ಬೇಕು ಜಲ್ಲಿ ನಮಗೆ. 10 ಲೋಡ್ ಎಲ್ಗೆ ಹಾಕ್ಸ್ಲಿ? 2 ಲೋಡ್ಗೆ ಜಾಗ ಇಲ್ವಲ್ಲ ಅಣ್ಣ. ಅಣ್ಣ ನಿಮ್ಮ ಹೆಸರು ಗೊತ್ತಿಲ್ಲ. ಎಷ್ಟು ಚೆನ್ನಾಗಿದೆಯಾ? ಚೆನ್ನಾಗಿದೆಯಾ? ಅಷ್ಟಿದ್ರೆ ಸಾಕು. ಚೆನ್ನಾಗಿದೆಯಾ? ಚೆನ್ನಾಗಿಲ್ಲ ಅಂದರೆ ಹೇಳಿ ಅವ್ರಿಗೆ. ಇವರೇ ತಂದಾಗ್ತಿರೋದು ಡೆಸ್ಟ್ ಎಲ್ಲನೂ.
ರೀ ಇಲ್ಲಿ ಓನರ್ ಎಳಿತಿರ್ಬೇಕಾದ್ರೆ ನೋಡ್ತಾ ನಿಂತಿಲ್ಲ, ಗಾರಿಯವ್ರು ಎಳಿಬೇಕಾದ್ರೆ ನೋಡ್ತಾ ನಿಂತಿಲ್ಲ, ತಪ್ಪೇನು ಬನ್ರಿ. ಗುಡ್. ಹಾಂ ಹಾಂ ಸಿಮೆಂಟ್ ಎಲ್ಲ ನೋಡಿ ಹಾಕೊಡಿ, ನೀವು ಹಾಕೊಡೋರು ಕರೆಕ್ಟಾಗಿ ಹಾಕೊಡಿ. ಇವ್ರಿಗೆ ಯಾರೋ ಹೊಸ ಹುಡುಗ ಬಂದಿದ್ದಾನೆ ಮಾಡ್ದನ. ಎಷ್ಟು ಹಾಕ್ತೀಯಾ ಹೇಳಿ ಅವನಿಗೆ, ನನಗೆ ಒಂದು ಮೂಟೆ ಸಿಮೆಂಟ್ಗೆ ಎಷ್ಟು ಹಾಕ್ತೀಯಾ? 25 ಹಾಕ್ತೀಯಪ್ಪ? ನನಗೆ ಗೊತ್ತಿಲ್ಲ ಅವನಿಗೆ, ಅದಕ್ಕೆ ನೀವುಗಳು ಹಾಕೊಡಿ ಸಿಮೆಂಟ್ ಎಲ್ಲನು. ಯಾಕೆ ಇದಕ್ಕೆ ತಾನೇ ತಾಡ್ಸಿಗೆ ಆಮೇಲೆ ಎಲ್ಲ ವಿಡಿಯೋ ಶೇರ್ ಮಾಡ್ಬಿಟ್ಟು ಹಾಂ ಹಂಗೆ. ಗುಡ್. ಬಿಸಿಲಲ್ಲಿ ಬಂದ್ವಿ ನಾವು ಇವಾಗ. ಹುಣಸೂರು ಬಂದ್ಬಿಟ್ಟು ಇಷ್ಟು ದಿನಾಂಕ ಬಂದಿದ್ದೀವಿ. ಕೊಂಡಿದ್ಯಾ? ಅಲ್ಲ ಬಾಸ್, ಏನಾಯಿತು? ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಅಲ್ಲ, ಇದು ಗುಡ್ ಆಫ್ಟರ್ನೂನ್ ಆಗಿದೆ. ಆದರೂ ಗುಡ್ ಮಾರ್ನಿಂಗ್ ಹೇಳ್ತೀವಿ, ಯಾಕೆ ಅವನು ಈಗ ಎದ್ದು ಬಂದಿದ್ದಾನೆ ಅದಕ್ಕೆ. ಮತ್ತೆ ಮಲಗಿದ್ದು. ಏನೋ ಮಾಡ್ತಿದ್ದಾಳೆ ನಮ್ಮ ಶೈಲು. ಅವ್ರದ್ದೇನೋ ಶೂಟ್ ಇದೆ. ಒಳ್ಳೆ ಕೆಲಸ ಮಾಡ್ತಾಯಿದ್ದೀಯಾ, ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಾ. ಏನೋ ಬುಕ್ಕಲ್ಲೆಲ್ಲ ಬರ್ಕೊಂಡು ವಿಡಿಯೋ ಮಾಡಿಕೊಂಡು ಟೀ ಮಡಗಿದ್ದಾರೆ ಇಲ್ಲಿ. ಸಂಜೆ ಟೀ, ಸಂಜೆ ಟೈಮ್ ಎಷ್ಟು ಗೊತ್ತಾ? 4 o'clock. ಏನಿದೆ ಪುಟ? ಅದು ಅಸ್ಸಾಂ ಓಟ್ಸ್ ಮಮ್ಮಿ. ಅಸ್ಸಾಂ ಬನಾನಾ ಇದಾಗುತ್ತೆ. ಸ್ಪೆಷಲ್ ಓಟ್ಸ್ ಅದು. ಹೌದಾ? ಎಷ್ಟು ಚೆನ್ನಾಗಿದೆ ಅಂದರೆ ಏನೂ ಹಾಕಿಲ್ಲ. ಹೌದಾ? ಹಾಟ್ ವಾಟರು 3 ಸ್ಪೂನ್ ಓಟ್ಸ್ ಹಾಕಿದ್ದೀನಿ. ದಟ್ ಈಸ್ ಅದು ನೋಡಿ. ಅದು ಹಾಕೋದ್ರಿಂದ ಏನಾಗುತ್ತೆ? ಅದು ಶೂಟ್ ಆಗಲಿ ಮಮ್ಮಿ, ಹಾಕ್ಬಿಡ್ತೀನಿ. ಬುಜ್ಜಿ ನೀನು ತಿನ್ನೋದಲ್ವಂತೆ ಅದು? ಅಮ್ಮಮ್ಮ ತಿನ್ನಕಂತ. ವಾವ್. ಎಲ್ಲಿ? ನ್ಯಾಚುರಲ್ ಸ್ವೀಟ್, ನೋ ಶುಗರು, ಜಾಗ್ರಿ ಯೂಸ್ ಮಾಡಿದ್ದಾರೆ. ಹೌದಾ? ಸೊ ಏನೋ ಒಂಥರ ತಿಂದು ನೋಡ್ದೆ? ತಿಂದು ನೋಡ್ದೆ? ಬೀಮ್ ಬನಾನಾ ಅಂತ ಯೂಸ್ ಮಾಡಿದ್ದಾರೆ ಮಮ್ಮಿ. ಹೌದಾ? ಅದು ಅಸ್ಸಾಮಲ್ಲಿ ಫೇಮಸ್ ಬನಾನಾ ಅಂತೆ. ಅದನ್ನ ಯೂಸ್ ಮಾಡಿ ಓಕೆ. ಅದೇ ಶೂಟ್ ನಡೀತಾ ಇದೆ. ಮಗ ಅಂತೂ ಕೈ ಬಿಡಲ್ಲ. ಮಗನೇರಾದರೂ ಕರ್ಕೊಂಡ್ರೆ ಮಾತ್ರ ಶೂಟು. ಅದಕ್ಕೆ ಅವಳು ಯಾವುದು ಯೂಟ್ಯೂಬ್ ವೀಡಿಯೋ ಮಾಡೋಕ್ಕಾಗಲ್ಲ, ಏನಿಲ್ಲ. ನಾನು ಅದನ್ನೇ ಕೇಳ್ತಿದ್ದೆ, ವೀಡಿಯೋ ಮಾಡಲ್ಲ ಏನಿಲ್ಲ ಏನಕ್ಕವ ಅಂತ. 1 ನಿಮಿಷನೂ ಬಿಡಲ್ಲ ಅವನು, ಅಷ್ಟು ಹಠ ಮಾಡ್ತಾ ಇರ್ತಾನೆ. ಇವಾಗ ನಾನು ಎತ್ಕೊಂಡಿದ್ದೀನಿ, ಅದಕ್ಕೆ ನನ್ನ ಮಗಳು ಮಲಗೋದಿಲ್ಲ. ಕಳ್ಳ ಇವನು, ಕಳ್ಳ ಬರು ಕಳ್ಳ. ಅದು ಹತ್ತಿರದಲ್ಲಿ ತೂಕೊಂಡಿದ್ರೆ ಮಲಗ್ತಾನೆ. ಅದು ಹತ್ತಿರದಲ್ಲೇ ಕೂತ್ಕೊಂಡು ತೂಕೊಂಡೇ ಇರಬೇಕು. ಮೀಟಿಂಗ್ ಹೋಗಿ ಬರೋವರೆಗೂ ಮಲಗಿದ್ದಾನೆ ಮಮ್ಮಿ, ತೂಗ್ತಾ ಇರುತ್ತೆ. ನನ್ನ ಮುಂದೆ ಕೂತ್ಕೊಂಡು ತೂಗ್ತಾ ಇದೆ. ಎಲ್ಲಿ ಎದ್ಬಿಟ್ರೆ ಅಳಕ್ಕೆ ಸ್ಟಾರ್ಟ್ ಮಾಡಿದ್ರೆ ಆಮೇಲೆ ಏನು ಮಾಡಲಿ ನಾನು? ಫೇಶಿಯಲ್ ಮಾಡ್ಸಕ್ಕೆ ಹೋಗಲ್ಲ ನೀನು? ಫೇಶಿಯಲ್ ಮಾಡ್ಸೋಣ. ಯಾವಾಗ? ನಾಡಿದ್ದು ಮದುವೆ ಇನ್ನೇನು ಹತ್ರ ಬಂತು, ಫೇಶಿಯಲ್ ಮಾಡಿಸ್ಬಿಡವ? ಮಾಡಿಸ್ತೀನಿ, 3 days ಮಾಡಿಸ್ತೀನಿ. ಓಕೆ. ಬುಜ್ಜಿ ಯಾಕಪ್ಪ? ಹಲೋ ಬಾಸ್, ನೀವು ಫೇಶಿಯಲ್ ಮಾಡಿಸ್ತೀರಾ ಬಾಸ್? ಇಲ್ಲ. ಈ ಕೂದಲು ಕಟ್ ಮಾಡಿಸ್ತೀರಾ ಬಾಸ್? ಈ ಸುತ್ತ ಎಲ್ಲ ತೆಗ್ಸಿ ಸೇಪ್ ಕೊಡಿಸ್ಬೇಕು. ಸ್ವಲ್ಪ ನೀರು ಕೊಡವ ಕುಡಿಯೋಕ್ಕೆ, ಕೋಲ್ಡ್ ನೀರು. ನಮ್ಮ ಪರು ನೋಡ್ಬೇಕಾಗಿ ಎಲ್ಲ ಹೆಂಗೆ ಇಡ್ತಾನೆ ಅಂತ. ಇಲ್ಲಿ ಅಪ್ಪ ಈ ಶಾಖೆಗೆ ಹೋದ್ಕೊ ನನ್ನ ಕಡ್ಡಿ ಚಾಪೆ ಹಾಕೊಂಡು ಮಲಗಿದೆ ಅಪ್ಪ ಸ್ವಲ್ಪ ಹೊತ್ತು.
ಈ ಟಿ ವಿ ಹಾಕೋ ಇಲ್ಲಿ ಇಲ್ಲಿಸ್ಕೊ ಬಾಲ್ ಇಸ್ಕವಾ ಕಾಲ್ ಆಟ ಅಣ್ಣಂಗೆ ಕೊಡು ಅಕ್ಕ ಹೊಡಿ ಯಾಕವ ಬಿಡು ನಾ ಆಟ ಆಡ್ಬೇಕಂತ ಒದಿತಾರೆ ಅದಕ್ಕೆ ಬಿಡು ಬಾಲ್ಗೆ ಆಯ್ತು ವೀಡಿಯೋ ಮಾಡ್ಕೊಡ್ತೀನಿ ಬಿಡು ಇವನು ವೀಡಿಯೋ ಮೇಲ್ಕೊಂಡು ಇವನ್ಗೂ ಪಾಪವನು ವೀಡಿಯೋ ತೋರಿಸ್ಬೇಕಾ ನೋಡಲ್ಲಿ ಹೆಂಗೆ ಮಾಡ್ತಾರೆ ಆತಾಗಿ ಬೇಡವಾ 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 ಬರೋ ಫೋನ್ ಬೇಡವಾ ಫೋನ್ ಬೇಡವಾ ಫೋನ್ ಬೇಡವಾ ಫೋನ್ ಬೇಡವಾ ಫೋನ್ ಬೇಡವಾ ಫೋನ್ ಬೇಡವಾ ಫೋನು ಬೇಡವಾ ಓದಿಯದ್ ನೋಡು ನಮ್ಮನೆ ಬೆಳಗ್ಗೆ ತಿಂಡಿಗೆ ಆಲ್ರೆಡಿ ರೆಡಿ ಮಾಡ್ಕೊತಿದ್ದಾಳೆ ಶೈಲು. ಇದು ಹೂಕೋಸ್ ಬೆಳಗ್ಗೆ ಇಡ್ಲಿ ಬರ್ಲಿಯೋಕ್ಕೆ ರೆಡಿ ಮಾಡ್ತಾ ಇರೋದು. ಕೊತ್ತಂಬರಿ ಸೋಸೆಲ್ಲ ಸೋಸ್ ಇಟ್ಕೊಬಿಟ್ಟಿದ್ದಾಳೆ. ಆಲ್ರೆಡಿ ಇಡ್ಲಿಗೆ ಸಂಪಣೆ ಎಲ್ಲ ರುಬ್ಬಿಟ್ಟಿದ್ದಾಳೆ. ಇಷ್ಟೇ ಇಷ್ಟಿದೆ ಬೆಳಿ ನಮ್ಮ ಮನೆಗಿದೆ ಬೇಜಾನು. ಬೆಳಗ್ಗೆ ಒಂದು ಟೈಮ್ ತಿಂಡಿಗೆ ಏನಂತ ನಾಳೆ ಮಾಡೋ ಇಡ್ಲಿಗೆ ಯಾಕೆ ಅಕ್ಕಿ ಎಲ್ಲ ಬೆಳೆಸ್ತೀನಿ ನಮ್ಮ ಮನೆ ರಾಗಿ ಮುದ್ದೆ ಏನು ಜಾಸ್ತಿ ಮಾಡಿಬಿಟ್ಟಿದೆ. ನಿನಗೂ ಸೇರಿಸಿ ಮಾಡಿದೆಯಾ? ಇಷ್ಟು ದಪ್ಪ ತಿನ್ನೋದು ಇಷ್ಟು ದಪ್ಪ ಇಷ್ಟ ಇಲ್ಲ. ಆದ್ರೂ ಇವತ್ತು ಸಾಂಬಾರು ಏನು ಗೊತ್ತಾ ನಮ್ಮ ಮನೆ ನನ್ನ ಫೇವ್ರೇಟ್ ಉಪ್ಪು ಸಾಂಬಾರು ಮೀಡಿಯಮ್ ಆಗಿರಲಿ ಗೊತ್ತಲ್ಲ ನಾನು ಎಷ್ಟು ತಿಂತೀನಿ ಅಷ್ಟು. ಅಲಸಂದೆ ಕಾಳು ಹಾಕಿ ಉಪ್ಪು ಸಾಂಬಾರು ಮಾಡಿಸಿರೋವಂಥದ್ದು ನನ್ನ ಫೇವ್ರೇಟ್ ಉಪ್ಪು ಸಾಂಬಾರು ಇವತ್ತು ನನಗೋಸ್ಕರ ಮಾಡಿರೋವಂಥದ್ದು ನನ್ನ ಮಗಳು. ನಿಮ್ಮ ಅಪ್ಪನ ಕೇಳಿದ್ರೆ ನಿಮ್ಮ ಅಪ್ಪ ಬಂದೇ ಬಿಡ್ತು ನೋಡು. ಎಸ್ ಎಲ್ಲಿ ಒಬ್ಬೊಬ್ಬ ತೆಳ್ಳಿಗೆ ಬೊಳ್ಳಿಗೆ ಮಾಡ್ರು ರಾಗಿ ಮುದ್ದೆ ಸಾಕು ಹಾಕು. ಗುಜ್ಜಿ ತಾತ ಬಂತು ನೋಡು ಬಾಗಲ್ತಾಗಿ ಸಾಕು ಕಾಳು ಸಾಕಾ ಬೆಂದ್ಬಿಟ್ಟಿದ್ಯಾ? ತುಂಬ ಏನು ಬಂದಿಲ್ಲ. ಸ್ವಲ್ಪ ಹಾಕಿಟ್ಟು ನೋಡ್ಕೊಂಡು ಹಾಕು ಖಾರ ತಿನ್ನಬೇಕು ಪುಟ ನಾನು. ಸ್ಪೈಸಿ ಇರುತ್ತೆ ಬಂದಿದ್ದೀನಿ ಹಾಕು ಪರವಾಗಿಲ್ಲ. ಬೇಕು ಅಂತ ವಾಹ್ ರಾಗಿ ಮುದ್ದೆ ಬಿಸಿ ಬಿಸಿ ರಾಗಿ ಮುದ್ದೆ ಊಟ. ಬನ್ನಿ ಊಟ ಮಾಡೋಣ. ನೀರು ತಗೊಂಡು ಬಾಬುಜಿ ದಿಂಬು ಮುಚ್ಕೊಂಡು ಕಂಬಳೆ ಮುಚ್ಕೊಂಡು ಮಲ್ಕೋತಾ ಇದ್ದಾನೆ ಬೆಡ್ಶೀಟ್ ಹಾಕ್ಕೊಂಡು. ಯಾಕೆ ಅಂದರೆ ಕಣ್ಣೀರ ಧಾರೆ ಗಂಗಾವತಿ ಹರಿತಾ ಇದೆ. ವೆಯ್ಟ್ ಮುಚ್ಬೇಕು. ಓ ಬಿಸಿಲು ಫುಲ್ಲು ಹೆವಿ ಬಿಸಿಲಪ್ಪ. ಕುಷ್ಮಾ ಓಪನ್ ದ ಡೋರ್. ಓ ತಾಗಿ ಮನೆ ತಾಗಿಯವ ಸಾರಿ ಮನೆ ತಪ್ಪು ನಂದಲ್ಲ, ನೀನು ಕೇಳಿದ್ದು. ನಾನು ಹೇಳಿದ್ದು ಪರಂ ಬೆಳ್ಳಗಿದ್ದಾನೆ ಎಲ್ಲೋ ಉಟ್ಬಿಟ್ಟೆ ನಮ್ಮ ಮನೆಯೊಳಗೆ ಇಷ್ಟು ವೈಟು ಅಂತ. ನೀನೇನು ಮಾಡಿದೆ ಅದಕ್ಕೆ? ನಾನು ಅಂದೆ ನಮ್ಮ ಮನೇಲಿರೋರೆಲ್ಲ ನಾವು ಬ್ರೌನಿ ಅಂತ ನಾನು ಅಂದೆ. ಅದಕ್ಕೆ ಯಾಕೆ ಕಳ್ತಾ ಇದೀಯಾ? ಓಪನ್ ಮಾಡು. ಓಪನ್ ಮಾಡಿರಲಿ. ಓಲಿ ವಿಡಿಯೋ ಆಫ್ ಮಾಡಿದೆ ಬಿಡು. ಬಾಯ್. ನಾವು ಕೋಟೆ ಉಂಡಿಗೆ ಹೋಗ್ತಾಯಿದ್ದೀನಿ. ಬಾಯ್. ಬುಜ್ಜು ಆಯ್ತು ನನ್ಗೆ ಹೇಳಿ ಬಗ್ಗೆ ಯಾಕೆ ಹೇಳ್ತಿದ್ಯೋ ನಾನೊಂದು ಮಾತಾಡಿ ಸರಿ ಬಿಡು. ನೀನು ವಿಡಿಯೋ ಮಾಡ್ತಾರೆ ಪಾಪನ್ ಮಾಡ್ತಾನೆ ತಾತನ ಪಾಪನ ನೋಡಿ ಇಲ್ಲಿ ಮಾಡ್ತಾಯಿದ್ದೀನಿ. ಆಯ್ ಪರು ನೋಡ ಅಣ್ಣ ಅಳ್ತಾ ಇದ್ದಾನೆ ನೋಡಿಲಿ. ಯಾಕೆ ಹೇಳ್ತಿದ್ಯಾ? ನೀನು ಹ್ಯಾಂಡ್ಸಮ್ ಆಗಿರೋದು ಬುದ್ಧಿ ಅವನಿಗಿಂತ ಬೆಳಗಿದಾನಷ್ಟೇ. ಎಷ್ಟೊಂದು ಜನ ಕಮೆಂಟ್ ಮಾಡಿದ್ರು ತಾನೆ. ನನ್ನ ಮಾತು ಕೇಳಲ್ಲ ನೀನು. ಅಲ್ಲೋ ಡೀನ್ ಹೇಳ್ತೀಯ ಅಂತ ಅವ್ನು ಹೇಳ್ತಾರೆ ನೋಡಲ್ಲಿ. ಬುಜ್ಜಿ ಬಿಡು ವಿಡಿಯೋ ಮಾಡ್ತಾನೆ ನಿನ್ನ ಕಣ ಪಾಪನ ವಿಡಿಯೋ ಮಾಡ್ತಾನೆ. ಯಾಕೆ ಹೇಳ್ತಿದ್ದೆ? ಅಣ್ಣ ಹೇಳ್ತಾ ಇದ್ದಾನಾ? ನೀನು ವೈಟ್ಗಿದೆ ಅಂತ ಹೇಳ್ತಾನು. ಏನ್ ಮಾಡೋಣಪ್ಪರೋ ಹೇಳು. ನೀನು ಚೆನ್ನಾಗಿದೆ ಅಂತ ಹೇಳು ಹಂಗೆ. ಏಯ್ ತೆಗಿ ಖುಷಿ
ತೆಗಿಯೋ, ಯಾಕೆ ಹೇಳ್ತಿದ್ಯಾ ನೀನು? ನನ್ನ ಮುದ್ದಿನ ಕಂದ ಎಷ್ಟು ಚಂದ ಇದೆಯಾ ಗೊತ್ತಾ? ನೀನು ನನಗಿಂತ ಕಲರ್ ಆಗಿದೆ. ಬಲಿ 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 ಬಲಿ. ಹ್ಯಾಂಡ್ಸಮ್ ಆಗಿದೆ, ನೀನು ಯಾಕೆ ಹೇಳೋದು ನೀನು? ನಮ್ಮ ಮನೆಯಲ್ಲಿ ಒಂದು ಕಪ್ಪು ಬೆಳಪಿನ ಕತೆ. ನಾನು ಹೇಳೋದು ಬಿಸಿಲಲ್ಲಿ ತಿರುಗಿ ತಿರುಗಿ ಸ್ವಿಮ್ಮಿಂಗ್ ಹೋಗಿ ಟ್ಯಾನ್ ಆಗಿದೆ, ಬ್ಲ್ಯಾಕ್ ಆಗಿದೆ. ಇವಾಗ ಸ್ಕೂಲ್ಗೆ ಮನೇಲಿ ಇದ್ಮೇಲೆ ಚೆನ್ನಾಗಾಗಿದೆ ಅಂತ ಹೇಳ್ತಿರೋದು ನಾನು. ಅಂದರೆ ಅವನು ಬಿಸಿಲಲ್ಲೆಲ್ಲ ಓಡಾಡಿ ಫುಲ್ ಟ್ಯಾನ್ ಆಗಿದೆ. ಇವಾಗ ಪರವಾಗಿಲ್ಲ, ಈಗ ರಜಾ ಕೊಟ್ಮೇಲೆ ಮನೇಲಿ ಕಲರ್ ಬಂದಿದೆ. ನಾನು ಅಂದೆ ಅಷ್ಟಕ್ಕೆ ನೋಡಿ. ಅಯ್ಯೋ ಅವ್ನು ಏನು ಅನ್ನೋಂಗಿಲ್ಲ. ನಾವು ಇವನಂತೂ ಹೊಗಳಂಗೆ ಇಲ್ಲ. ಅವ್ನ ಮುಂದೆ ಮುನ್ಸ್ಕೊಂಡು ಬಂದು ಅಳ್ತಾ ಕೂತ್ಕೋತಾನೆ. ಆಮೇಲೆ ಅವನ್ನ ಹಿಂಗೆಲ್ಲ ಸೇರ್ಕೊಂಡು ಮುದ್ದು ಮಾಡಬೇಕು, ಆಮೇಲೆ ಸರಿ ಆಗ್ತಾನೆ. ಪರು ಏನೋ ನಿಮ್ಮಣ್ಣ ಅಲ್ಲ ಅವನೇ ನಾನು ನಿಮ್ಮ ಡ್ಯಾಡಿ ಮಾತಾಡ್ತಾ ಕುಂತಿದ್ವಿ. ನಾನು ಸುಮ್ಮನೆ ತಮಸ್ಗೆ ಎಲ್ಲೋ ಉಟ್ಬಿಟ್ಟೆ ಇಷ್ಟು ಕಲರ್ಫುಲ್ ಆಗಿ ಅಂತ ಇವನಂದರೆ ನನ್ನ ಮಗ ಮುನ್ಸ್ಕೊಂಬಂದು ಕುಂತಿದ್ದಾನಲ್ಲ ಹಿಂಗ.